ಡಿಸಿ ಮನ್ನಾ ಭೂಮಿಯನ್ನು ಅರ್ಹ ಬಡ ಹಾಗೂ ಶೋಷಿತ ಕುಟುಂಬಗಳಿಗೆ ಹಂಚಿಕೆ ಮಾಡುವಂತೆ ಆಗ್ರಹಿಸಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 1 ತಿಂಗಳೊಳಗೆ ಸಮಸ್ಯೆ ಪರಿಹರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದೆ. ಮಂಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ದಿವಂಗತ ದಲಿತ ಮುಖಂಡ ಎಂ ದೇವದಾಸ್ ಅವರು ನುಡಿನಮನ ಕಾರ್ಯಕ್ರಮದ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕ ಸೋಮಶೇಖರ್ ಮಾತನಾಡಿ, ಮಂಗಳೂರಿನಲ್ಲಿ ಹಿಂದೆ ಸುಮಾರು 8,500 ಎಕರೆ ಡಿಸಿ ಮನ್ನಾ ಭೂಮಿ ಇದ್ದು ಬಹುಪಾಲು ಒತ್ತುವರಿಯಾಗಿದೆ ಎಂದಿದ್ದಾರೆ. ಪ್ರಸ್ತುತ ಉಳಿದಿರುವ ಸುಮಾರು 190 ಎಕರೆ ಭೂಮಿಯನ್ನು ನಿವೇಶನ ರಹಿತ ಬಡವರು ಹಾಗೂ ಶೋಷಿತ ಸಮುದಾಯಗಳಿಗೆ ಹಂಚಿಕೆ ಮಾಡಬೇಕು ಎಂದಿದ್ದಾರೆ. ಈ ಸಂಬಂಧ 5,590 ಮಂದಿ ಅರ್ಜಿ ಸಲ್ಲಿಸಿದ್ದು 2017ರಿಂದ ಕಡತ ಸರ್ಕಾರದ ಮಟ್ಟದಲ್ಲಿ ಬಾಕಿ ಇದೆ. 2024ರಲ್ಲಿಯೂ ಜಿಲ್ಲಾಡಳಿತವು ಕಂದಾಯ ಇಲಾಖೆಗೆ ಪತ್ರ ಬರೆದಿದ್ದರೂ ಯಾವುದೇ ಅಂತಿಮ ನಿರ್ಧಾರವಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಕಂದಾಯ ಸಚಿವ ಜಿ ಪರಮೇಶ್ವರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. 1 ತಿಂಗಳಲ್ಲಿ ಸಮಸ್ಯೆ ಪರಿಹರಿಸದಿದ್ದರೆ ಕಂದಾಯ ಸಚಿವರ ನಿವಾಸದ ಮುಂದೆ ಸೇರಿದಂತೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ಸೋಮಶೇಖರ್ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಧರ್ ವೆಂಕಟಗಿರಿ ಕೋಲಾರ, ನಾರಾಯಣಸ್ವಾಮಿ ಅಂಧಣಿ, ಸೋಮನ್ನಹಳ್ಳಿ ಶಿವಮೂರ್ತಿ, ಸದಾಶಿವ ಪಡುಬಿದ್ರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಏನು ಮಾನ್ಯ ದೇವದಾಸ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಒಂದು ಹೋರಾಟಗಳು ಇನ್ನೂ ಜೀವಂತವಾಗಿ ಉಳಿದಿದೆ. ಅದಕ್ಕೆ ತಾತ್ವಿಕ ಅಂತ್ಯವನ್ನು ಕಾಣಬೇಕು ಅನ್ನೋ ಕಾರಣಕ್ಕೆ ದಲಿತ ಸಂಘರ್ಷ ಸಮಿತಿ ಇವತ್ತಿನ ಒಂದು ನುಡಿನಮನದ ಕಾರ್ಯಕ್ರಮದಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಆ ನಿರ್ಣಯದ ಉದ್ದೇಶ ಏನಂತಂದರೆ, ಬಹುಶಃ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ, 2 ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ಡಿಸಿ ಮನ್ನಾ ಭೂಮಿ ಅಂತ ಹೇಳಿ ಇದೆ. ಸೊ ಇದು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಲ್ಲ. ಇದು ಮಂಗಳೂರು ಮತ್ತು ಕರಾವಳಿ. ಸೊ ಇವತ್ತು 8,510 ಎಕರೆ ಡಿಸಿ ಮನ್ನಾ ಭೂಮಿ ಇತ್ತು ಮಂಗಳೂರು. ಸೊ ಇದನ್ನು ಬಡವರಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಅನೇಕ ಹೋರಾಟಗಳಲ್ಲಿ ಸಂದರ್ಭದಲ್ಲಿ ತನ್ನ ಸರ್ಕಾರಕ್ಕೆ ಒತ್ತಾಯನ ಮಾಡಿದರು. ಸೊ ಇವಾಗ ಏನಾಗಿದೆ ಅಂದರೆ, ಅದು ಸುಮಾರು 7,346 ಎಕರೆ ಈಗಾಗಲೇ 8,000 ಚಿಲ್ಲರೆ ಎಕರೆ 7,000 ಚಿಲ್ಲರೆ ಎಕರೆ ಈಗಾಗಲೇ ಒತ್ತುವರಿ ಆಗಿದೆ. ಸೊ ಈಗ ಉಳ್ಕೊಂಡಿರ್ತಕ್ಕಂಥ ಕೇವಲ 190 ಎಕರೆ. ಸೊ ಈ 190 ಎಕರೆಯನ್ನು ಈ SC/ST ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ಕನಿಷ್ಠ ನಾವು ಕೇಳ್ತಿರ್ತಕ್ಕಂಥದ್ದು ಭೂಮಿ ಉಳಿದು ಮಾಡಿ ದುಡಿಯೋಕ್ಕಲ್ಲ, ಕನಿಷ್ಠ ನಿವೇಶನ ರಹಿತ ಈ ಮಂಗಳೂರಲ್ಲಿರ್ತಕ್ಕಂಥ ಅನೇಕ ಶೋಷಿತ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಇದ್ದಾರೆ, ಬಡವರಿದ್ದಾರೆ. ಆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಈ ನಿವೇಶನ ಕೊಡಬೇಕು. ಇದು ಎಷ್ಟು ಅಂದರೆ 5,590 ಜನರು ಅರ್ಜಿ ಸಲ್ಲಿಸಿದ್ದಾರೆ. 5,590 ಜನರು ಅರ್ಜಿ ಈಗಾಗಲೇ ಸಲ್ಲಿಸಿದ್ದಾರೆ.